ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಿಸಿ ಬಿಸಿ ಆಗಿರುವ ಶುಂಠಿ ಜ್ಯೂಸ್ ಅಥವಾ ಪಾನೀಯ ಅಥವಾ ಶರಬತ್ತು ಅಂತಲೇ ಹೇಳ್ಬೋದು. ಹೆಂಗಿದ್ರು ಮಾನ್ಸೂನ್ ಕಾಲ ಅಂದರೆ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರಿಗೂ ಶೀತ ಕೆಮ್ಮು ನೆಗಡಿ ಅಂತೂ ಸಾಮಾನ್ಯವಾಗಿರುತ್ತದಲ್ಲ ಫ್ರೆಂಡ್ಸ್. ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಆರಾಮ್ ಅನಿಸುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಒಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಟಿದ್ದೀನಿ, ಒಂದು ಮುಕ್ಕಾಲು ಲೀಟ್ರಷ್ಟು ಇಟ್ಟಿದ್ದೀನಿ. ನಾವು ನೀರು ಕಾಯೋ ತನಕ, ನೀರೇನು ತುಂಬ ಕುದಿಬೇಕು ಅಂತ ಏನಿಲ್ಲ, ಬಿಸಿ ಆದರೆ ಸಾಕು ನೀರು. ಅದು ಬಿಸಿ ಆಗೋ ತನಕ ನಾವು ಅದಕ್ಕೆ ಒಂದು ಸಿಂಪಲಾಗಿರೋ ಒಂದು ಪೌಡ್ರು ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಕಾಳು ಮೆಣಸು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ತೊಗೊಳ್ಳಿ. ಹೆಚ್ಚಾಗಿ ಇದಕ್ಕೆ ಒಂದು ಸ್ವಲ್ಪ ಹಾಕಿದರೆ ಸಾಕು. ಇದು ಶುಂಠಿ ಫ್ಲೇವರ್ ತುಂಬ ಜಾಸ್ತಿ ಬರಬೇಕು, ಅದರಿಂದ ಮೆಣಸನ್ನು ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೇ ಒಳ್ಳೆಯದು ಫ್ರೆಂಡ್ಸ್. ಕಾಳು ಮೆಣಸು ತೊಗೊಂಡು ಕುಡ್ತಾಯಿದ್ದೀನಿ. ತುಂಬ ಪೌಡ್ರ್ ಆಗಬೇಕು ಅಂತ ಏನಿಲ್ಲ, ನಾರ್ಮಲಾಗಿ ಸ್ವಲ್ಪ ಅದು ಹೋಳಾದರೆ ಸಾಕು, ಬಿಡಿಯಾಗಿ ಬಿಟ್ಕೊಂಡ್ರೆ ಸಾಕು, ತರಿಯಾಗಿದ್ರೇ ಸಾಕು. ನೋಡಿ, ಇದು ಇಷ್ಟಾದರೆ ಸಾಕು ಫ್ರೆಂಡ್ಸ್. ನೋಡಿ ಈ ಥರ ಆದರೆ ಸಾಕು ಮೆಣಸು. ಇದನ್ನು ಒಂದು ಬೌಲ್ಗೆ ಎತ್ತಿಟ್ಬಿಡಿ. ನೆಕ್ಸ್ಟು ಶುಂಠಿ ತೊಗೊಳ್ಳೋಣ. ಹೆಚ್ಚಾಗಿ ಶುಂಠಿನೇ ಇದು ಮೇನ್ ಇದಕ್ಕೆ, ಅದಕ್ಕಾಗಿ ನಾನು ಹೆಚ್ಚಾಗಿ ಶುಂಠಿನೇ ತೊಗೊಳ್ತಿದ್ದೀನಿ ಫ್ರೆಂಡ್ಸ್. ನೋಡಿ, ಶುಂಠಿ ತೊಗೊಳ್ತಾ ಇದ್ದೀನಿ. ಸಿಪ್ಪೆ ತೆಗೆದು ತೊಳೆದು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಶುಂಠಿನ. ಇಷ್ಟು ಹಾಕ್ತಾಯಿದ್ದೀನಿ ಶುಂಠಿನ. ನೀವು ಬೇಕಾದರೆ ಇನ್ನೂ ಹಾಕೋಬೋದು. ಸ್ವಲ್ಪ ಕಡಿಮೆ ಬೇಕು ಅಂದರೆ ನೀವು ಕಡಿಮೆನಾದರೂ ಹಾಕ್ಕೊಳ್ಳಿ. ನಮಗೆ ಶುಂಠಿ ಫ್ಲೇವರ್ ತುಂಬ ಇಷ್ಟ, ಅದಕ್ಕೆ ನಾನು ಶುಂಠಿ ಜಾಸ್ತಿನೇ ಹಾಕ್ತೀನಿ. ಇದನ್ನು ಅಷ್ಟೇ ಚೆನ್ನಾಗೇನು ಪೇಸ್ಟ್ ಆಗಬೇಕಾಗಿಲ್ಲ, ನಾರ್ಮಲಾಗೆ ಆದರೆ ಸಾಕು. ಕೊಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ತುಂಬ ರುಚಿಕರವಾಗಿರುತ್ತದೆ ಮತ್ತು ಟೇಸ್ಟಾಗಿ, ಅಂದರೆ ಮಕ್ಕಳು ಸಹ ಕುಡಿಬೋದು. ಮಕ್ಕಳಿಗೆ ಒಂದು ಸ್ವಲ್ಪ ನೀರು ಜಾಸ್ತಿ ಬೆರೆಸಿ ಕೊಡಿ, ಯಾಕೆಂದರೆ ಅವ್ರಿಗೆ ಖಾರ ಶುಂಠಿ ಫ್ಲೇವರ್ ಜಾಸ್ತಿ ಆಗುತ್ತೆ ಅಂತಂದರೆ. ಈ ರೀತಿ ನಾವು ಮನೇಲೇ ಈ ಥರ ಮಾಡಿಕೊಂಡ್ರೆ ಫ್ರೆಂಡ್ಸ್, ಹೆಚ್ಚಾಗಿ ನಾವು ಮೆಡಿಕಲ್ ಸ್ಟೋರಲ್ಲಿ ಶಿರಪ್ ಎಲ್ಲ ತಂದು ಕುಡಿತೀವಲ್ಲ, ಅದೆಲ್ಲ ಕಮ್ಮಿ ಆಗುತ್ತೆ. ಮಕ್ಳಿಗೂ ಸಹ ಅಭ್ಯಾಸ ಮಾಡ್ಕೊಂಡು ಹೋದರೆ ಅವ್ರಿಗೂ ಕಾಲಕ್ರಮೇಣ ಕೆಮ್ಮು ನೆಗಡಿ ಶೀತ ಎಲ್ಲ ಕಮ್ಮಿ ಆಗುತ್ತೆ. ಅದರಲ್ಲೂ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳು, ಚಿಕ್ಕ ಮಕ್ಕಳು ಇದ್ರಂತೂ ಬೇಗ ಇನ್ಫೆಕ್ಷನ್ ಆಗಿಬಿಡುತ್ತೆ. ಅಟ್ಲೀಸ್ಟ್ ಅವ್ರಿಗೆ ವಾರಕ್ಕೊಂದ್ಸರಿ ಈ ಥರನ ಮಾಡಿಕೊಟ್ರೆ ನಿಮಗೆ ಕಾಲಕ್ರಮೇಣ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಶುಂಠಿನೂ ಇವಾಗ ಆಗಿದೆ, ರೆಡಿ ಆಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಶುಂಠಿ ಮತ್ತು ಮೆಣಸನ್ನ ಕುಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಅಳತೆ ಮಾಡ್ಕೊಳ್ಳಿ. ಇದರಲ್ಲಿ ನಾನು 2 ಲೋಟ ನೀರು ತೊಗೊಂಡಿದ್ದೀನಿ. ಅದು 1 ಲೋಟ ಆಗೋ ತನಕ ಚೆನ್ನಾಗಿ ಕುದಿಬೇಕು ಸ್ಟವ್ ಮೇಲೆ. ನೋಡಿ, 2 ಲೋಟ ನಾನು ನೀರು ತೊಗೊಂಡಿದ್ದೀನಿ. ನೀರನ್ನ ಬೆರೆಸ್ತಾ ಇದ್ದೀನಿ ಫ್ರೆಂಡ್ಸ್. ಅಳತೆ ಮಾಡಿಕೊಂಡು 2 ಲೋಟ ಬೆರೆಸ್ತಾ ಇದ್ದೀನಿ. ಅದು ಕುದ್ದು 1 ಲೋಟ ಆಗಬೇಕು. ಈಗ ನೋಡಿ, ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಇದೇ ಮೇನು, ಅಳತೆ ಮಾಡ್ಕೊಂಡು ಹಾಕಿ ಅಷ್ಟೇ ನೀವು. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಅದು ಕುದ್ದು 1 ಲೋಟ ಆಗಬೇಕು. 2 ಲೋಟ ಆಗೋದು 1 ಲೋಟ ಆಗಬೇಕು ನಮಗೆ. ಚೆನ್ನಾಗಿ ಕುದೀತಾ ಇದೆ. ನೋಡಿ, ಕುದೀತಾ ಇದೆ ಆಲ್ರೆಡಿ. ಮಧ್ಯ ಮಧ್ಯೆ ಕೈ ಆಡಿಸ್ತಾನೆ ಇರಿ, ಹಿಂಗೆ ಚೆನ್ನಾಗಿರುತ್ತೆ. ಇದನ್ನು ನಾವು ಮಾಡಿ ಇಟ್ಬಿಟ್ಟು ಕುಡಿಬೇಕು ಅಂತ ಮಾಡಬಾರ್ದು. ಆದರೆ ಇದನ್ನು ನಾವು ಬಿಸಿ ಇರೋವಾಗಲೇ ಕುಡಿಬೇಕು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಬಿಸಿ ಇರೋವಾಗಲೇ ಕುಡಿಬೇಕು. ಇದಕ್ಕೆ ನಾನು ಬೆಲ್ಲ ಸೇರಿಸ್ತಾ ಇದ್ದೀನಿ. ನೀವು ಹೆಚ್ಚಾಗಿ ಜಾಸ್ತಿ ಸ್ವೀಟ್ ಬೇಕಾದವರು ಬೆಲ್ಲ ಜಾಸ್ತಿ ಹಾಕಿ. ನಮ್ಮ ಮನೇಲಿ ಯಾರು ಬೆಲ್ಲ ಜಾಸ್ತಿ ಅಂದರೆ ಸ್ವೀಟ್ ಇರೋದು ಕುಡಿಯೋಲ್ಲ ಜಾಸ್ತಿ, ಅದಕ್ಕೆ ನಾನು ಸ್ವಲ್ಪನೇ ಹಾಕಿದ್ದೀನಿ ಬೆಲ್ಲ. ಬೇಕು ಅಂದರೆ ಬೆಲ್ಲ ಕುಡಿಯಲ್ಲ ಅನ್ನೋರು ಸಕ್ಕರೆ ಸಹ ಮಿಕ್ಸ್ ಮಾಡ್ಕೋಬೋದು. ಆದರೆ ಇದಕ್ಕೆ ಬೆಲ್ಲ ಹಾಕಿದ್ರೇ ತುಂಬ ಟೇಸ್ಟು ಮತ್ತು ಹೆಲ್ತಿನೂ ಅಷ್ಟೇ. ನೋಡಿ, ಬೆಲ್ಲ ಹಾಕಿದ್ದೀನಿ, ಅದೂ ಕರಗಿ ಅದು ಕುದೀತಾ ಇದೆ ಬೆಲ್ಲ ಸಹ. ನೋಡಿ, ಈಗ ಆಲ್ರೆಡಿ ಆಗ್ತಾ ಬರ್ತಾ ಇದೆ. ಇದು ಕಮ್ಮಿ ಆಗಿದೆ ನೋಡಿ. ಈಗ 1 ಲೋಟದಷ್ಟು ನೀರು ಆಗಿದೆ. ಇದು ಆಫ್ ಮಾಡಿಟ್ಬಿಡಿ. ಈಗ ನೀರು ಆಲ್ರೆಡಿ ಬಿಸಿಯಾಗಿದೆ. ಇದು ಅಷ್ಟೇ, ಕುದಿಸನ್ ಬೇಕಾಗಿಲ್ಲ, ಬಿಸಿಯಾಗಿದೆ ನೀರು. ಇದನ್ನು ಪಕ್ಕದಲ್ಲಿ ಇಟ್ಕೊಂಡ್ರೆ ನಾವು ಈಗ
ಮೆಣಸು ಮತ್ತು ಶುಂಠಿ ಎಲ್ಲ ಹಾಕಿ ಕುದ್ದಿದೆಯಲ್ಲ ನೀರನ್ನ, ಅದನ್ನು ನಾವು ಬಿಸಿಯಾಗಿರೋ ನೀರಿಗೆ ಮಿಕ್ಸ್ ಮಾಡಬೇಕು. ಅಂದರೆ ಫಿಲ್ಟ್ರ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಫಿಲ್ಟ್ರ್ ಮಾಡ್ತಾಯಿದ್ದೀನಿ ನೋಡಿ ನಾನು. ತುಂಬ ಒಳ್ಳೆಯದು ಫ್ರೆಂಡ್ಸ್, ನಿಜವಾಗ್ಲೂ ಇದು ಜೀರ್ಣಕ್ರಿಯೆಗೂ ಒಳ್ಳೆಯದಾಗುತ್ತೆ, ಮತ್ತು ಗ್ಯಾಸ್ಟ್ರಿಕ್ ಇರುತ್ತಲ್ಲ ಅದಕ್ಕೂ ಒಳ್ಳೆಯದಾಗುತ್ತೆ. ಈ ಥರ ಮನೆಯಲ್ಲೇ ನಾವು ಬಿಸಿ ಬಿಸಿಯಾಗಿ ಶುಂಠಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯವಾಗಿರ್ತೀವಿ, ನಾವು ಇರ್ತೀವಿ, ಮನೆಯವ್ರನ್ನೆಲ್ಲನೂ ಆರೋಗ್ಯವಾಗಿ ಇಡ್ತೀವಿ ಫ್ರೆಂಡ್ಸ್. ನೋಡಿ, ಇದು ಆಲ್ರೆಡಿ ರೆಡಿ ಆಗ್ತಾ ಇದೆ. ಇದಕ್ಕೆ ನಾವು ಸ್ವಲ್ಪ ರುಚಿಗೆ ಅಂತ ಅರ್ಧ ಸ್ಪೂನಷ್ಟು ಅಥವಾ 1/4 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ, ನಿಂಬೆಹಣ್ಣು ರಸನ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನಿಂಬೆಹಣ್ಣು ರಸ ಹಾಕಿದ್ಮೇಲೆ ಬಿಸಿ ಮಾಡೋಕ್ಕೆ ಹೋಗಬೇಡಿ. ಅದು ಯಾಕೆಂದರೆ ಅದು ಒಂಥರ ಹುಳಿ ಹುಳಿ ಬಂದುಬಿಡುತ್ತೆ ಜಾಸ್ತಿ. ನಿಂಬೆಹಣ್ಣು ರಸ ಹಾಕಿದ್ಮೇಲೆ ಬಿಸಿಯಾಗಿರುತ್ತಲ್ಲ, ನೀರು ಇರುತ್ತಲ್ಲ, ಆವಾಗಲೇ ತಕ್ಷಣವೇ ಕುಡೀರಿ ಇದನ್ನು ನೀವು. ನೋಡಿ, ಇವಾಗೆಲ್ಲ ರೆಡಿ ಆಯಿತು ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತದೆ, ಹೆಲ್ತಿಯಾಗಿರುತ್ತದೆ. ಶುಂಠಿ ಪಾನೀಯ ಅಂತಲೇ ಹೇಳ್ಬೋದು, ಶುಂಠಿ ಜ್ಯೂಸ್ ಅಂತಲೇ ಹೇಳ್ಬೋದು. ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು, ಶೇರ್ ಮಾಡಿ. ತುಂಬ ಹೆಲ್ತಿ ರೆಸಿಪಿ ಇದೆ, ಎಲ್ಲರೂ ಟ್ರೈ ಮಾಡಿ. ಆರೋಗ್ಯವಾಗಿರಿ, ಖುಷಿಯಾಗಿರಿ. ಬಾಯ್ ಬಾಯ್, ಟೇಕ್ ಕೇರ್. ಧನ್ಯವಾದಗಳು.